ತಾಯಿ ದಾಳಮ್ಮ ದೇವಿ, ಈ ಬಡವರ ಕಣ್ಣಿನ ಗೋಳನ್ನು ಕೇಳದೆ ಸುಮ್ಮನೆ ಕೂತಿರುವೆ ನೀನು. ಆ ಬಂಡ ಶ್ರೀಮಂತರು ನಮ್ಮ ಮೇಲಿಂದ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಏಕೆ ತಡಿತಿಲ್ಲ ತಂದೆ ತಾಯಿ? ನಮ್ಮ ಮೇಲೆ ಒಂದು ಸಾರಿ ಆದ್ರೂ ದಯ ತೋರಬಾರದೆ. ಸಾಕು ಮಗನ ಪರಿಶ್ರಮ. ಅಂತ ಬಂಡರಿಗಂಜದ ಪುಂಡ ಹುಲಿಯವನು ಆ ಶ್ರೀಮಂತರನ್ನು ಎದುರಿಸಿ ನಮ್ಮ ಮನೆ ಕಾಗದ ಪತ್ರ ತೆಗೆದುಕೊಂಡು ಬರ್ತೀನಿ ಅಂತ ಹೋಗಿದ್ದಾನೆ. ಆ ದುಷ್ಟರ ರಕ್ತ ಕಕ್ಕಿಸುವಂತ ಧೀರನಾಗಿ ಬರ್ಲಿ ನನ್ನ ಮಗ ಪರಶುರಾಮ. ಸೀತಾ, ಸೀತಾ, ಏನು ಮಾಡುತ್ತಿರುವೆ? ಏನಿಲ್ಲ ರೀ, ನನ್ನ ಮಗ ಪರಶುರಾಮ ದೇವೇಗೌಡರ ಮನೆಗೆ ಹೋಗಿ ಪತ್ರ ತರ್ತೇನೆ ಅಂತ ಹೇಳಿದ್ದ. ಇಷ್ಟಕ್ಕಾದ್ರೂ ಬರ್ಲಿಲ್ಲ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಸೀತಾ, ಚಿಂತೆ ಮಾಡಬೇಡ ಸೀತಾ. ಪರಶುರಾಮನಿಗೆ ಏನೂ ಆಗೋದಿಲ್ಲ. ಅವನಿಗೆ ಯಾರ ಭಯವೂ ಇಲ್ಲ. ಈ ಕಲಿಯುಗದ ಪುಂಡ ಹುಲಿ ಅವನು. ಹೌದು ರೀ, ನೀವು ಹೇಳುವ ಮಾತು ನಿಜವಿದೆ. ಯಾಕೋ ರೀ, ನನ್ನ ಮಗ ರಾಜೇಶ ನೆನಪು ತುಂಬಾ ಆಗ್ತಿದೆ. ನನ್ನ ಕರಳಿನ ಕುಡಿ ಎಲ್ಲಿದ್ದಾನೋ ಏನೋ, ಏನ್ ಮಾಡ್ತಾ ಇದ್ದಾನೇನೋ. ಒಂದು ಸಾರಿ ಆದ್ರೂ ತನ್ನ ತಾಯಿ ನೋಡಿ ಮರಳಿ ಬರ್ಲಿಲ್ಲ ರೀ. ನನಗೂ ರಾಜೇಶನ ಮೇಲೆ ಪ್ರೀತಿ ಇದೆ, ಏನು ಮಾಡುವುದು? ಆದರೆ ಶ್ರೀಮಂತಿಕೆ ಹಣದಿಂದ ಬೆನ್ನತ್ತಿ ಹೋಗಿದ್ದಾನೆ. ಆ ಶ್ರೀಮಂತಿಕೆ ಅವನನ್ನು ಎಲ್ಲಿಗೆ ನಿಲ್ಲಿಸುವುದು ಯಾರಿಗೆ ಗೊತ್ತು? ಅರೆ, ಏನು ಮಾಡಬೇಕ್ರಿ? ಪ್ರತಿ ಕ್ಷಣಕ್ಕೂ ನನ್ನ ಕರುಳಿನ ಕೂಗು ನನ್ನ ಮಗನ ನೆನಪು ಬರ್ತಾ ಇದೆ. ಅವನೆಲ್ಲಿದ್ದಾನೆ ಏನೋ, ಏನ್ ಮಾಡ್ತಾ ಇದ್ದಾನೆ ಏನೋ ರೀ. ನನ್ನ ಹೊಡಿಲಿ ಬಡಿಲಿ ತೊಂದರೆ ಇಲ್ಲ ರೀ, ಆದ್ರೆ ಮರಳಿ ನನ್ನನ್ನು ಸೇರಿಕೊಂಡ್ರೆ ಎಷ್ಟು ಸಾಕು ರೀ ನನಗೆ. ಚಿಂತಿಸಬೇಡ ಸೀತಾ, ದುಃಖಿತರಾಗಬೇಡ ಸೀತಾ. ಒಂದಲ್ಲ ಒಂದು ದಿನ ನಮ್ಮ ಮಗ ರಾಜೇಶ ಮನೆಗೆ ಬಂದೇ ಬರುತ್ತಾನೆ ರೀ. ಒಂದು ವೇಳೆ ಪರಶುರಾಮನಿಗೆ ಏನಾದ್ರೂ ಸಾಕು ಮಗ ಅಂತ ಗೊತ್ತಾದ್ರೆ ನಮ್ಮನ್ನು ಬಿಟ್ಟು ಹೋದ್ರೆ ನಾನು ಬದುಕುವುದಿಲ್ಲ ರೀ, ನಾನು ಬದುಕುವುದಿಲ್ಲ. ಇಲ್ಲದೆಲ್ಲ ಕಲ್ಪನೆ ಮಾಡಿಕೊಳ್ಳಬೇಡ. ಒಂದಲ್ಲ ಒಂದು ದಿನ ಈ ವಿಷಯ ಅವನಿಗೆ ಗೊತ್ತಾಗಲೇಬೇಕು. ಆ ದುಷ್ಟ ದೇವೇಗೌಡನಿಗೆ ರೊಚ್ಚಿಗೆ ತರನ ಧೀರನಾಗಿ ದುಷ್ಟರ ಸಂಹಾರ ಮಾಡಿದಾಗಲೇ ಸತ್ತು ಸ್ವರ್ಗದಲ್ಲಿರೋ ಅವನ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಹೌದು ರೀ, ನೀವು ಹೇಳುವ ಮಾತು ನಿಜವಿದೆ. ಈ ಬಂಜೆ ಮಡಿಲಿಗೆ ಬಂದ ಬಂಗಾರದ ಜಿಂಕಿರಿ ಅವನು. ದುಷ್ಟನ ಸಂಹಾರ ಮಾಡಲು ಬಂದ ಅಂತವನಿಗೆ ಆ ದುಷ್ಟರ ಸಂಹಾರ ಮಾಡಬೇಕಾದ್ರೆ ತಿಳಿದ ವಿಷಯ ನಾವು ಹೇಳಲೇಬೇಕು ರೀ. ಸೀತಾ, ಆ ಸಮಯ ಹತ್ತಿರವಾಗುತ್ತಿದೆ ಎನ್ನುವ ಭಾಸವಾಗುತ್ತಿದೆ. ಸೀತಾ, ಪರಶುರಾಮ ಬರ್ತಾ ಇದ್ದಾನೆ. ಇಲ್ಲಿ ನಡೆದ ವಿಷಯ ಅವನಿಗೆ ತಿಳಿಸಬಾರದು. ಮೊದಲು ಕಣ್ಣೀರು ಒರೆಸಿಕೋ. ಶಂಭೋ ಶಿವಶಂಭೋ ಶಿವ ಶಿವಶಂಭೋ. ಅಪ್ಪ ಅಮ್ಮ ಏನು ಮಾಡುತ್ತೀರಮ್ಮ? ಮಗ ಪರಶುರಾಮ, ಹೋದ ಕೆಲಸ ಏನಾಯ್ತಪ್ಪ? ಆ ಗೌಡ ನಮ್ಮ ಆಸ್ತಿ ಪತ್ರವನ್ನು ಕೊಟ್ಟನೇನಪ್ಪ? ಅಪ್ಪ ಕೊಟ್ಟಿದ್ದಾನೆ. ಹೋಗಿರುವುದು ಯಾರು? ಕೊಡದೆ ಏನು ಮಾಡುತ್ತಾನೆ ಈ ಪುಂಡ ಹುಲಿ ಪರಶುರಾಮ? ಆ ದುಷ್ಟನನ್ನು ಒದ್ದು ಕೇಸಿ ನಮ್ಮ ಆಸ್ತಿ ಪತ್ರವನ್ನು ತೆಗೆದುಕೊಂಡು ಬಂದಿದ್ದೇನಪ್ಪ. ಆಸ್ತಿ ಪತ್ರವನ್ನು ತೆಗೆದುಕೊಂಡು ಬಂದಿದ್ದೇನಪ್ಪ. ಪರಶುರಾಮ, ನಿನಗೇನು ತೊಂದರೆ ಆಗ್ಲಿಲ್ಲ ತಾನೆ? ನನಗೆ ಯಾವ ತೊಂದರೆ ಆಗಲಿಲ್ಲಮ್ಮ. ಮುಂದೆ ಆಗುವುದಿಲ್ಲ. ಅಂತ ಸೊಕ್ಕಿನ ಶ್ರೀಮಂತರಿಗೆ ವಿಷ ತುಂಬಿದ ಘಟ ಸರ್ಪವಾಗಿ ಕಚ್ಚದ ಬಿಡಲಾರೆ ಅಮ್ಮ, ಕಚ್ಚದ ಬಿಡಲಾರೆ. ಹೌದಪ್ಪ, ನಿನ್ನ ಧೈರ್ಯದ ಮುಂದೆ ಯಾರು ಸರಿ ಸಮಾನರಲ್ಲ. ಆ ವಿಷಜಂತನು ನೀನು ಸಂಹಾರ ಮಾಡಲೇಬೇಕು. ಅಂತ ವಿಷಜಂತು ಇದ್ರೆ ಮುಂದೆ ಇರುವ ವಿಷಜಂತುಗಳಿಗೆ ದಾರಿ ಆಗುತ್ತದೆ. ನೀನವರನ್ನು ದುಷ್ಟರನ್ನು ಸಂಹಾರ ಮಾಡಲೇಬೇಕು ಪರಶುರಾಮ. ಹೌದಮ್ಮ, ಆ ಗೋಡ ಹಚ್ಚಿರೋ ಬೆಂಕಿಯಲ್ಲಿ
ಅವನ ವಂಶವನ್ನು ಬೆಂಕಿಯಲ್ಲಿ ಸರ್ವನಾಶ ಆಗಲೇಬೇಕು. ಬಡವರಿಗೆ ಪುಂಡತನ ತೋರಿಸುವ ಆ ಸೂರತನವನ್ನು ನಾಶ ಆಗಲೇಬೇಕು. ಅವನಿಗೆ ಒಂದಿಲ್ಲ ಒಂದು ದಿನ ನಾನು ಬುದ್ಧಿ ಕಲಿಸಲೇಬೇಕೆಂಬ ಬುದ್ಧಿಯನ್ನು ಕಲಿಸಲೇಬೇಕು. ಪರಶುರಾಮ, ನಿನ್ನ ಧೈರ್ಯಕ್ಕೆ ಯಾರು ಇಲ್ಲಪ್ಪ, ಯಾರು ಸರಿಸಮಾನರಲ್ಲ. ಅಂತ ವಿಷ ಜಂತುನ ನೀನು ಸಂಹಾರ ಮಾಡಲೇಬೇಕು ಮಗ. ಆಯ್ತಮ್ಮ, ನಾನು ನಾಯಕ್ಕಾಗಿ ತಲೆ ಬಾಗಿಸುತ್ತೇನೆ ಹೊರತು ಅನ್ಯಾಯಕ್ಕಲ್ಲ. ನಾನೇ ಪುಂಡ ಪುರುಷನೆಂದು ಸೊಕ್ಕಿನಿಂದ ಮೆರೆಯುತ್ತಿರುವ ದೇವೇಗೌಡನನ್ನು ಒಂದಿಲ್ಲ ಒಂದು ದಿನ ಸಮಯ ಸಾಧಿಸಿ ಅವನ ಕತೆ ಮುಗಿಸುತ್ತೇನಮ್ಮ, ಕತೆ ಮುಗಿಸುತ್ತೇನೆ. ಪರಶುರಾಮ, ಮತ್ತೇನಾದರೂ ತಕರಾರು ಮಾಡಿದ್ದೇನೇನಪ್ಪ ನಮ್ಮ ಆಸ್ತಿ ಪತ್ರವನ್ನು ಕೊಡುವುದಕ್ಕಾಗಿ? ಹಾಗೆ ನಾವು ಅವನಿಗೆ ಹಣ ಕೊಡಬೇಕೆ? ಅಪ್ಪ, ನಾವೇಕೆ ಹಣವನ್ನು ಕೊಡಬೇಕು ಅವನಿಗೆ? ಇಷ್ಟು ವರ್ಷ ನಮ್ಮ ಹೊಲವನ್ನು ಬೆಳೆದು ಹುತ್ತಿ ಬೆಳೆದು ತೆಗೆದುವುದಕ್ಕೆ ನಮಗೆ ಹಣ ಕೊಡಬೇಕವನು. ನಮ್ಮ ಆಸ್ತಿ ಪತ್ರ ಕೊಡವಲು ತಕರಾರು ಮಾಡಿದ್ದ. ಆದರೆ ಅವನಿಗೆ ಬೆದರಿಕೆ ಹಾಕಿ ನಮ್ಮ ಬಟ್ಟಂಗಿ ಕಡೆಯಿಂದ ಆಸ್ತಿ ಪತ್ರವನ್ನು ತೆಗೆದುಕೊಂಡು ಬಂದಿದ್ದೇನಪ್ಪ. ಕಡೆಗೂ ಆ ದೇವರು ನಮ್ಮನ್ನು ಮರೆಯಲಿಲ್ಲಪ್ಪ. ಕಿತ್ತು ತಿನ್ನುವ ಬಡತನದಲ್ಲಿ ದೈವ ಸಂಕಲ್ಪನೆ ಅರಳಿದಂತಾಯ್ತಪ್ಪ. ಹೌದು ರೀ, ನೀವು ಹೇಳುವ ಮಾತು ಸತ್ಯವಾಗಿದೆ. ಈ ಬಡವರ ಸಾಮ್ರಾಜ್ಯದಲ್ಲಿ ಇನ್ನು ಮೇಲೆ ನಾವು ಹಾಯಾಗಿರೋಣ. ಈಗ ಒಂದು ಹಾಡನ್ನು ಹಾಡೋಣ. ಆಯ್ತಮ್ಮ, ನಿನ್ನ ಕಂಠದಿಂದ ಹೊರಬರಲಮ್ಮ ಒಂದು ಮಧುರವಾದ ಗೀತೆ. ದಿನವೂ ಚೈತ್ರವೇ, ಬೆಳದಿಂಗಳಗಿ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯ ದಿನವೂ ಚೈತ್ರವೇ, ಬೆಳದಿಂಗಳಗಿ ಪ್ರೀತಿ ಕರಗಲು ಸಾಧ್ಯವೇ? ಯಜ್ಜೇನಿನ ಸವಿಗೂಡಿದು ಪ್ರೀತಿಯ ಪರಮಾಣ, ಪ್ರೀತಿಯ ಯಜಮಾನ. ನಡ್ರಿ ಒಳಗಡೆ ಹೋಗೋಣ.